ನನಗೆ ಅಷ್ಟೊಂದು ಕ್ವೆಶನ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಿನಿಮಾದ ಚಿತ್ರಕಥೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಆದರೆ ಒಂದೇ ಒಂದು ಖುಷಿ ಇದೆ, ರಾಮ್ ಪ್ರಸಾದ್ ಸರ್ ಯಾವುದೇ ಚಿತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೇಳಿದ್ರಂತೆ, ಬಟ್ ನಂಗೆ ಜ್ಞಾಪಕ ಇಲ್ಲ. ಬಟ್ ಲಂಕೆಯಲ್ಲಿ ನಾನು ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಅಭಿನಯಿಸುವಂಥ ಅವಕಾಶ ಇತ್ತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಸರ್ ಇವಾಗ ತಾನೇ ಹೇಳಿದ್ರು ಹೇಳಂಗಿಲ್ಲ ಅಂತ, ಮತ್ತೆ ಹೇಳಿದ್ರೆ ಇಲ್ಲ ಇಲ್ಲ ಆ ಥರದ್ದೇನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಹಾಂ ಸಾರಿ, ನೀವು ಡಿಟಾಕ್ಸ್ ನಾವು ಡಿಟಾಕ್ಸ್ ಆಗ್ತಾ ಇದೀವ. ಯಾ ಶೋರ್, ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೆ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ಅವರ ಫಸ್ಟ್ ಚಿತ್ರಕ್ಕೆ ಆಕ್ಚುಲಿ ಕೇಳಿದ್ರು. ಬಟ್ ಕಾರಣಾಂತರದಿಂದ ಅದು ಹಾಗಕ್ಕಾಗಿರ್ಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟ್ ಏನೇನಿದೆಯೋ ಅದನ್ನ ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಅಂತ ಹೇಳ್ಬೋದು. ಅಷ್ಟೇ, ನಥಿಂಗ್ ಮೋರ್ ದನ್ ದಿಸ್. ಆಪರ್ಚುನಿಟೀಸ್ ಕಡಿಮೆ ಅಂತ ಹೆಸರು ಚೇಂಜ್ ಆಗೋಯ್ತು ಸರ್. ಹ್ಞೂ ಸರ್, ಪರವಾಗಿಲ್ಲ ಸರ್. ಇವಾಗ ಆ್ಯಕ್ಚುಲಿ ಹೌದು, ಆಲ್ಮೋಸ್ಟ್ ಈ ಸಿನಿಮಾ ಇದೆ.